ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಹಸಿ ಹುಳಿಗೊಜ್ಜು ಯಾವ ರೀತಿ ಮಾಡೋದಂತ ನೋಡೋಣ. ಯಾವುದಾದ್ರು ಟ್ರಿಪ್ ಹೋಗ್ಬಿಟ್ಟು ಬಂದಿದ್ರೆ ಅಥವಾ ಜ್ವರ ಬಂದು ನಾಲ್ಗೆಲ್ಲ ಒಂಥರ ಕಸರೆ ಕಸರೆ ಅಂತ ಹೇಳೋರು ಈ ರೆಸಿಪಿ ಮಾಡಿ ಅನ್ನಕ್ಕಾದ್ರೂ ತಿನ್ಬೋದು, ಮುದ್ದೆಗಾದ್ರೂ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಒಂದು ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕೊಂಡು ಈ ತರ ಕಲ್ಲಿದ್ರು ಕಲ್ಲಲ್ಲಿ ಕುಟ್ಟಿದ್ರೇನೆ ಟೇಸ್ಟ್ ಇರುತ್ತೆ, ಅಥವಾ ಮಿಕ್ಸಿ ಇದ್ರೆ ಮಿಕ್ಸಿಲೂ ನೀವು ಮಾಡ್ಕೊಬೋದು. 1 ಟೇಬಲ್ ಸ್ಪೂನ್ ಆಫ್ ಜೀರಿಗೆ ಹಾಕಿ ಅದನ್ನ ಕುಟ್ಟಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಚೆನ್ನಾಗಿ ಕುಟ್ಟಿ, ಸ್ವಲ್ಪ ಈರುಳ್ಳಿ ಹಾಕಿ ಕುಟ್ಟಿ ಎತ್ಕೊಬೇಕು. ಸಪ್ರೇಟ್ ಆಗಿ ಮಾಮೂಲಿ ರಸಮ್ಗೆ ಯಾವ ತರ ಅರ್ಧಂಬರ್ಧ ಕುಟ್ಟುತ್ತೀವಿ ಆ ರೀತಿ. ಹುಳಿ ಟೊಮೆಟೊ 1-2, ಸ್ವಲ್ಪ ಹುಣಸೆಹಣ್ಣು ಚೆನ್ನಾಗಿ ಈ ತರ ಕಿವುಚ್ಕೊಂಡು ಚಿಪ್ಪೆ ಎಲ್ಲ ಎತ್ಬಿಡ್ರಿ. ಇವಾಗ ಕಲ್ಲಲ್ಲಿ ಕುಟ್ಟಿಕ್ಕಿರೋ ಮಸಾಲೆ ಇದೊಳಕ್ಕೆ ಹಾಕಿ ಒಂದ್ ಸ್ವಲ್ಪ ಎಷ್ಟು ಬೇಕೋ ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಈ ರೀತಿ ಕಲ್ಸ್ಕೊಬೇಕು. ಕಲ್ಸಿದ್ರೆ ಹಸಿ ಹುಳಿಗೊಜ್ಜು ರೆಡಿ ಆಗುತ್ತೆ. ಯಾವುದೇ ರೀತಿ ಎಣ್ಣೆನೂ ಇಲ್ಲ, ಯಾವುದೇ ರೀತಿ ಅಡಿಗೆ ಮಾಡ್ಬೇಕನ್ನೋ ಇದನ್ನು ಟೆನ್ಷನು ಇರಲ್ಲ. ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ.